ತಂತ್ರೇ ಸುಪರಿಜ್ಞಾತೆ ಲಗ್ನೆ ತಂತ್ರೇ ಸುಪರಿಜ್ಞಾತೆ ಲಗ್ನೆ ತಂತ್ರೇ ಸುಪರಿಜ್ಞಾತೆ ಲಗ್ನೆ ಛಾಯಾಂಬುಯಂತ್ರ ಸಂವಿದಿತೆ ಛಾಯಾಂಬುಯಂತ್ರ ಸಂವಿದಿತೆ ಛಾಯಾಂಬುಯಂತ್ರ ಸಂವಿದಿತೆ ಹೋರಾರ್ಥೇ ಚ ಸುರೂಢೆ ಹೋರಾರ್ಥೇ ಚ ಸುರೂಢೆ ಹೋರಾರ್ಥೇ ಚ ಸುರೂಢೆ ನಾದೇಷ್ಟುರ್ಭಾರತೀ ವಂದ್ಯಾ ನಾದೇಷ್ಟುರ್ಭಾರತೀ ವಂದ್ಯಾ ನಾದೇಷ್ಟುರ್ಭಾರತೀ ವಂದ್ಯಾ ತಂತ್ರೇ ಸುಪರಿಜ್ಞಾತೆ ಲಗ್ನೆ ತಂತ್ರೇ ಸುಪರಿಜ್ಞಾತೆ ಇದರ ಪದಚ್ಛೇದ ತಂತ್ರೇ ಸುಪರಿಜ್ಞಾತೆ ಲಗ್ನೆ ಛಾಯಾಂಬುಯಂತ್ರ ಸಂವಿದಿತೆ ಹೋರಾರ್ಥೇ ಚ ಸುರೂಢೆ ನ ಆದೇಷ್ಟುಃ ಭಾರತೀ ವಂದ್ಯಾ. ಇದರ ಅರ್ಥ ನಮಗೆ ತಂತ್ರೇ ಸುಪರಿಜ್ಞಾತೆ ತಂತ್ರಶಾಸ್ತ್ರವನ್ನ ಚೆನ್ನಾಗಿ ತಿಳ್ಕೊಂಡಿರಬೇಕು. ತಂತ್ರ ಅಂತೇಳಿ ಹೇಳಿದ್ರೆ ನಮಗೆ ಲೋಕದಲ್ಲಿ ತುಂಬಾ ತಂತ್ರಗಳಿದೆ, ಬೇರೆ ಬೇರೆ ತಂತ್ರಶಾಸ್ತ್ರಗಳಿದೆ. ಆಗಮಕ್ಕೆ ಸಂಬಂಧಪಟ್ಟ ತಂತ್ರಶಾಸ್ತ್ರ ಈಗ ಪ್ರಸಿದ್ಧ ತಂತ್ರ ಅಂತ ಹೇಳಿ ತಕ್ಷಣ. ಒಂದು ನಿಮಿಷ. ನಾಗರಾಜ್ ಅವರೇ, ತಾವು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ತೀರಾ? ಸರಿ. ತಂತ್ರೇ ಸುಪರಿಜ್ಞಾತೆ ಅಂತೇಳಿ ಹೇಳಿದ್ರೆ ಆ ತಂತ್ರಶಾಸ್ತ್ರವನ್ನ ತಿಳ್ಕೊಂಡಿರ್ಬೇಕು. ಅಂದ್ರೆ ಆಗಮಕ್ಕೆ ಸಂಬಂಧಪಟ್ಟ ತಂತ್ರಶಾಸ್ತ್ರ ಇದೆ, ಬೇರೆ ಬೇರೆ ತಂತ್ರಶಾಸ್ತ್ರಗಳಿದೆ. ಆದ್ರೆ ಜ್ಯೋತಿಷ್ಯದಲ್ಲಿ ತಂತ್ರ ಅಂತೇಳಿ ಹೇಳಿದ್ರೆ ಗಣಿತ ಸ್ಕಂಧಕ್ಕೆ ಆ ಸಂಹಿತ ಸಿದ್ಧಾಂತ ಸ್ಕಂಧ ಅಂತ ಹೇಳಿದೆ, ಅದಕ್ಕೆ ತಂತ್ರ ಅಂತ ಹೇಳಿ ಕರೀತಾರೆ. ಸೊ ಅದನ್ನ ಒಂದು ನಿಮಿಷ. ಆ ಶಾಸ್ತ್ರವನ್ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಅಂದ್ರೆ ಗಣಿತ ನಾವು ನಿನ್ನೆ ಮೊನ್ನೆ ನೋಡಿದ್ದೇವೆ. ಗಣಿತ ಶಾಸ್ತ್ರದ ಬಗ್ಗೆ ಗಣಿತ ಶಾಸ್ತ್ರದ ಜ್ಞಾನ ಅತ್ಯಂತ ಅವಶ್ಯಕ ಅಂತ. ಅಂದ್ರೆ ತಸ್ಮಾದ್ಯೋ ಗಣಿತಂ ನವೇತ್ತಿ ಸ ಕಥಂ ಗೋಲಾದಿಕಂ ಜ್ಞಾಸಿ. ಯಾರಿಗೆ ಗಣಿತಶಾಸ್ತ್ರ ಗೊತ್ತಿಲ್ಲವೋ ಅವನು ಗೋಲಾದಿಗಳಂತ ತಿಳ್ಕೊಳ್ಳಿಕ್ಕೆ ಶಾಸ್ತ್ರ. ಗೋಲಾದಿಗಳು ಗೊತ್ತಿಲ್ಲದಿದ್ರೆ ಜ್ಯೋತಿಷ್ಯ ಹಾಗೆ ಇದರಿಂದಾಗಿ ಜ್ಯೋತಿಷ್ಯ ಶಾಸ್ತ್ರದ ಫಲವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತ ವಿಷಯವನ್ನ ಮೊನ್ನೆ ಪಾಠದಲ್ಲಿ ನಾವು ಗಮನಿಸಿದ್ದೇವೆ. ಅಂತೂ ತಂತ್ರೇ ಸುಪರಿಜ್ಞಾತೆ ಗಣಿತ ಸ್ಕಂಧವನ್ನ ಒಳ್ಳೆಯ ರೀತಿಯಲ್ಲಿ ಅದರ ಸ್ಪಷ್ಟವಾಗಿ ಪರಿಜ್ಞಾತ ಅಂತ ಹೇಳಿ ತಿಳ್ಕೊಂಡಿರುವಂತ, ಸುಪರಿಜ್ಞಾತ ಅಂತ ಹೇಳಿದ್ರೆ ಒಳ್ಳೆಯ ರೀತಿಯಲ್ಲಿ ತಿಳ್ಕೊಂಡಿರ್ಬೇಕು ಅಂತೇಳಿ. ಬರ್ಬೋವನ ಸರಿ. ಹಾಗೆ ಛಾಯಾಂಬು ಯಂತ್ರ ಸಂವಿದಿತೆ. ಛಾಯಾ ಯಂತ್ರ ಅಂಬು ಯಂತ್ರ ಅಂದ್ರೆ ಛಾಯಾಯಂತ್ರ ಅಂತ ಹೇಳಿದ್ರೆ ನೆರಳು. ಈಗ ಒಂದು ಇದನ್ನ ಪ್ರಯೋಗ ಮಾಡ್ತಾರೆ ಇಲ್ಲಿ ಉಡುಪಿಯಲ್ಲಿ. ಜ್ಯೋತಿಷ್ಯ ಸಂಸ್ಕೃತ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ಸಂಶೋಧನೆ ಮಾಡಿರುವಂತದ್ದು ಇದೆ. ದಕ್ಷಿಣಾಯನ ಉತ್ತರಾಯಣದ ಬಗ್ಗೆ ಒಂದು ಸಂಶೋಧನೆ ಮಾಡ್ಬೇಕಾದ್ರೆ ಇದನ್ನ ಉಪಯೋಗ ಮಾಡಿಕೊಂಡಿರ್ತಾರೆ. ಒಂದು ಕೋಲನ್ನ ಹಿಂದೆಲ್ಲ ಲಗ್ನವನ್ನ ಈಗ ಟೈಮಿಂಗ್ಸ್ ಇರ್ಲಿಲ್ಲ, ವಾಚ್ ಇತ್ಯಾದಿಗಳೆಲ್ಲ ಇರ್ಲಿಲ್ಲ ಆ ಹಿಂದಿನ ಕಾಲಘಟ್ಟದಲ್ಲಿ. ಆಗ ಸಮಯವನ್ನ ತಿಳ್ಕೊಳ್ಳಿಕ್ಕೆ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅಂಗಳದಲ್ಲಿ ಒಂದು ಕೋಲನ್ನ ಊರುದು.
ನೆರಳಿಗೆ ಅನುಸಾರವಾಗಿ ನೆರಳು ಎಷ್ಟು ಹೋಗಿದೆ ಅಂತೇಳಿ ಅನುಸಾರವಾಗಿ ಇಷ್ಟು ಗಂಟೆ ಆಯ್ತು ಅಂತೇಳಿ ಲೆಕ್ಕಾಚಾರ ಮಾಡ್ತಾ ಇದ್ರು. ಅಂದ್ರೆ ಹಿಂದೆಲ್ಲ ಗಂಟೆ ಲೆಕ್ಕಾಚಾರ ಇರಲಿಲ್ಲ. ಲಗ್ನವು ಇಷ್ಟು ಗಳಿಗೆ ವಿಗಳಿಗೆ ಅಂತೇಳಿ ಲೆಕ್ಕಾಚಾರ ಇದ್ದದ್ದು. ಅದು ನಮಗೆ ಮುಂದಕ್ಕೆ ಜಾತಕ ಮಾಡ್ಬೇಕಾದ್ರೆ ಗಳಿಗೆ ವಿಗಳಿಗೆ ಅದರ ಏನು ಅಂತ ಹೇಳಿದ್ರೆ ನಮಗೆ ಗೊತ್ತಾಗ್ತದೆ. ಈಗ ಹೇಳಿದ್ರೆ ಅದು ಅರ್ಥ ಆಗುವಂತ ವಿಷಯ ಅಲ್ಲ. ಅಂತೂ ಛಾಯ, ಆ ನೆರಳಿನ ಛಾಯೆಯಿಂದಾಗಿ ಆ ಕೋಲನ್ನು ದಂಡವನ್ನಿಟ್ಟ ಆ ದಂಡದ ಛಾಯೆ ಏನು ಉಂಟು ನೆರಳು, ಅದಕ್ಕೆ ಅನುಸಾರವಾಗಿ ಈ ಲಗ್ನ ಇಷ್ಟೊತ್ತಿಗೆ ಈ ಲಗ್ನವೇ ನಡೀತಾ ಇದೆ ಅಂತೇಳಿ ನಿಖರವಾಗಿ ಕಂಡುಹಿಡಿತಾ ಇದ್ರು. ಅಥವಾ ಅಂಬು ಯಂತ್ರ, ನೀರಿನ ಜಲಯಂತ್ರದಿಂದಾಗಿ ಈಗಲೂ ಕೂಡ ಕೆಲವು ಕಡೆ ಜಲಯಂತ್ರ ಗಡಿಯಾರವನ್ನ ಇಡುವಂಥದ್ದು ಕೆಲವು ಮ್ಯೂಸಿಯಂಗಳಲ್ಲಿ ಅಥವಾ ಬೇರೆ ಕಡೆಯಲ್ಲಿ ನೋಡಿದ ನೆನಪುಂಟು ನನಗೆ. ಜಲಯಂತ್ರದಿಂದಾಗಿ ಸಮಯವನ್ನ ತಿಳಿಯುವಂಥದ್ದು, ಎಷ್ಟು ಸಮಯ ಆಗಿದೆ ಅಂತೇಳಿ ಅದನ್ನ ಗಳಿಗೆ ವಿಗಳಿಗೆ ಅಂತ ತಿಳ್ಕೊಂಡು ಯಾವ ಲಗ್ನ ಅಂತೇಳಿ ಸ್ಪಷ್ಟವಾಗಿ ಹಿಂದಿನವರು ತಿಳ್ಕೊಳ್ತಾ ಇದ್ರು. ಅಂದ್ರೆ ನಮಗೆ ಒಂದು ಲಗ್ನ ಫಲವನ್ನ ಹೇಳಬೇಕಾದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲಗ್ನ ಆ ಸಮಯಕ್ಕೆ ಲಗ್ನ ಯಾವುದು ಅಂತ ಹೇಳುವಂಥದ್ದು ತುಂಬಾ ಮುಖ್ಯ ಆಗಿರುತ್ತದೆ. ಲಗ್ನ ಅಂತ ಹೇಳಿದ್ರು ನಿಮ್ಗೆ ಈಗ ಪಕ್ಕ ಅರ್ಥ ಆಗ್ಲಿಕ್ಕಿಲ್ಲ. ನಮಗೆ ಮದುವೆಗೂ ಲಗ್ನ ಅಂತೇಳಿ ಕರೀತೇವೆ, ಆ ಲಗ್ನ ಬೇರೆ ಈ ಲಗ್ನ ಬೇರೆ. ಅದು ಮುಂದಕ್ಕೆ ಜಾತಕದ ಲೆಕ್ಕಾಚಾರಗಳು ಒಂದಷ್ಟು ನಮಗೆ ಅನುಭವಕ್ಕೆ ಬಂದಾಗ ಅದರ ಅರ್ಥ ಆಗ್ತದೆ. ಈಗ ಲಗ್ನ ಕೇಂದ್ರ ಅಂತೇಳಿ ಅರ್ಥ, ಅಂದ್ರೆ ಮುಖ್ಯವಾದ ಬಿಂದು, ಅಲ್ಲಿಂದ ಆರಂಭಿಕ ಬಿಂದು, ಅದು ಅಲ್ಲಿಂದಲೇ ಎಲ್ಲವನ್ನು ಕೂಡ ಚಿಂತನೆ ಮಾಡುವಂಥದ್ದು, ಅದಕ್ಕೆ ಲಗ್ನ ಅಂತೇಳಿ ಕರೀತಾರೆ. ಹೀಗೆ ಹೋರಾರ್ಥೇಚ ಸುರುಡೆ, ಇಷ್ಟು ಮಾತ್ರ ಸಮಯವನ್ನು ತಿಳ್ಕೊಳ್ಳುವಂಥದ್ದು. ಸಮಯವನ್ನು ತಿಳ್ಕೊಂಡ್ರೆ ಮಾತ್ರ ಸಾಕಾಗುವುದಿಲ್ಲ. ಹೋರಾಶಾಸ್ತ್ರದ ಅರ್ಥ ಸಹಿತವಾಗಿ ಹೋರಾಶಾಸ್ತ್ರವನ್ನು, ಕೆಲ ಹೋರಾಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರೆ ಸಾಕಾಗುದಿಲ್ಲ. ಹೋರಾ ಅಂತೇಳಿ ಹೇಳಿದ್ರೆ ತುಂಬಾ ಹೋರಾಶಾಸ್ತ್ರಗಳಿದೆ. ಗರ್ಗ, ಪರಾಶರ, ನಾರದ, ವರಾಹ ಮಿಹಿರಾಚಾರ್ಯ ಇತ್ಯಾದಿ ಹೋರಾಶಾಸ್ತ್ರಗಳೆಲ್ಲ ಇದೆ. ಇವುಗಳ ಬಗ್ಗೆ ಸ್ಪಷ್ಟವಾಗಿ ಅವನು ತಿಳ್ಕೊಂಡೆ ಸುರೂಢೆ, ಅದರ ಬಗ್ಗೆ ಸ್ಪಷ್ಟವಾದ ಒಂದು ಜ್ಞಾನ ಬೇಕಾಗ್ತದೆ. ಅಂತವನು ಏನು ಆದೇಶವನ್ನು ಮಾಡ್ತಾನೆ, ಅಂದ್ರೆ ಜ್ಯೋತಿಷ್ಶಾಸ್ತ್ರದ ಫಲವನ್ನು ನಿರೂಪಣೆ ಮಾಡ್ತಾನೆ. ಆದೇಶ ಅಂತ ಹೇಳಿದ್ರೆ ಏನು ಅಂತೇಳಿ ನಾವು ಹಿಂದಿನ ಮುಂದಿನ 2 ಶ್ಲೋಕ ಹಿಂದೆ ನೋಡಿದ್ದೇವೆ ನಾವು. ಜ್ಯೋತಿಷ್ಶಾಸ್ತ್ರ ಫಲಂ ಪುರಾಣ ಗಣಕೈಹಿ ಆದೇಶ ಇತ್ಯುಚ್ಯತೆ. ಆದೇಶ ಅಂತ ಹೇಳಿದ್ರೆ ಜ್ಯೋತಿಷ್ಶಾಸ್ತ್ರ ಫಲವನ್ನು ಹೇಳುವಂಥದ್ದು ಅಂತೇಳಿ. ಅದರಿಂದಾಗಿ ಅಂತಹ ಆದೇಶವು ಆದೇಶ ಮಾಡಿದವನ ಮಾತು ವಂದ್ಯ ನ ಭವತಿ, ಬಂಜೆ ಆಗುವುದಿಲ್ಲ, ಅಂದ್ರೆ ಫಲ ಇಲ್ಲದೆ ಆಗುವುದಿಲ್ಲ, ಅದು ಸಫಲ ಆಗ್ತದೆ ಅಂತೇಳಿ ಸ್ಪಷ್ಟವಾಗಿ ತಿಳಿಸ್ತಾರೆ. ಆದೇಷ್ಟವರು ಭಾರತಿ ವಂದ್ಯ. ಹೀಗೆ ಇಂಥವ ಆ ರೀತಿಯಲ್ಲಿ ಫಲ ಹೇಳಿದವನ, ಇದರ ಅರ್ಥ ಏನು ಅಂತ ಹೇಳಿದ್ರೆ ಸಾಮಾನ್ಯ ತಂತ್ರಶಾಸ್ತ್ರವನ್ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಅವನು ಜ್ಯೋತಿಷಿಯು. ಮತ್ತೆ ಲಗ್ನವನ್ನ ಕಂಡುಹಿಡಿಯುವಂತಹ ಪ್ರಕ್ರಿಯೆ ಲೆಕ್ಕಾಚಾರ ವಿಷಯದಲ್ಲಿ ಅವನು ತುಂಬಾ ನಿಖರನಾಗಿರಬೇಕು. ಹೋರಾಶಾಸ್ತ್ರದ ಅರ್ಥಸಹಿತವಾದ ಹೋರಾಶಾಸ್ತ್ರವನ್ನು ಕೂಡ ಒಳ್ಳೆ ರೀತಿಯಲ್ಲಿ ಅಭ್ಯಾಸ ಮಾಡಿಕೊಂಡಿರಬೇಕು. ಆ ರೀತಿಯಲ್ಲಿ ಅಭ್ಯಾಸ ಮಾಡಿಕೊಂಡವನು ಏನು ಜ್ಯೋತಿಷಾಸ್ತ್ರ ಫಲವನ್ನ ನಿರೂಪಣೆ ಮಾಡ್ತಾನೆ, ಅಂತವನ ಮಾತು ವಿಫಲ ಅಂತೇಳಿ ಆಗುವುದಿಲ್ಲ. ಅದಕ್ಕೆ ಫಲ ಅಂತಕ್ಕಂಥದ್ದು ಇದ್ದೇ ಇದೆ ಅಂತೇಳಿ ಅರ್ಥಾತ್ ಸುಳ್ಳಾಗುವುದಿಲ್ಲ ಅಂತೇಳಿ ಈ ಶ್ಲೋಕದ ಅರ್ಥ. ಮುಂದಿನ ಶ್ಲೋಕ ನೋಡುವ. ಅನೇಕ ಹೋರಾ ತತ್ವಜ್ಞ, ಅನೇಕ ಹೋರಾ ತತ್ವಜ್ಞ, ಅನೇಕ ಹೋರಾ ತತ್ವಜ್ಞ, ಪಂಚಸಿದ್ಧಾಂತಕೋ ವಿದಃ, ಪಂಚಸಿದ್ಧಾಂತಕೋ ವಿದಃ, ಪಂಚಸಿದ್ಧಾಂತಕೋ ವಿದಃ, ಊಹಾಪೋಹಪಟುಃ, ಊಹಾಪೋಹಪಟುಃ, ಸಿದ್ಧಮಂತ್ರೋ ಜಾನಾತಿ ಜಾತಕಂ, ಸಿದ್ಧಮಂತ್ರೋ ಜಾನಾತಿ ಜಾತಕಂ, ಸಿದ್ಧಮಂತ್ರೋ ಜಾನಾತಿ ಜಾತಕಂ. ಈ ಶ್ಲೋಕವನ್ನು ವಿಭಾಗ ಮಾಡ್ಬೇಕಾದ್ರೆ, ಪಾದ ಅಂತೇಳಿ ವಿಭಾಗ ಮಾಡ್ಬೇಕಾದ್ರೆ ಊಹಾಪೋಹಪಟು ಸಿದ್ಧ ಮಂತ್ರೋ ಜಾನಾತಿ ಜಾತಕಂ ಅಂತೇಳಿ ಈ ರೀತಿಯಲ್ಲಿ ಸಿದ್ಧ ಎಂಬಲ್ಲಿಗೆ ನಿಲ್ಲಿಸ್ಬೇಕು. ಆದ್ರೆ ಅದು ನಾನು ನಿನ್ನೆ ಹೇಳಿದಾಗೆ ಕೆಲವು ಸಲ ಅಪಾರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಅದಕ್ಕೋಸ್ಕರ ಹಾಗೆ ನಾನು ಪದಚ್ಛೇದ ಮಾಡಿದ್ದು. ಇಲ್ಲಿದ್ರೆ ಶ್ಲೋಕ ಹೇಳ್ಬೇಕಾದ್ರೆ ಅನೇಕ ಹೋರಾ ತತ್ವಜ್ಞ ಪಂಚಸಿದ್ಧಾಂತಕೋ ವಿಧ ಊಹಾಪೋಹಪಟು ಸಿದ್ಧ ಮಂತ್ರೋ ಜಾನಾತಿ ಜಾತಕಂ, ಈ ರೀತಿಯಲ್ಲಿ ಶ್ಲೋಕವನ್ನು ಹೇಳುವ ಕ್ರಮ.
ಅನೇಕ ಹೋರಾ ತತ್ವಜ್ಞ, ಇದರ ಪದಚ್ಛೇದ ಮಾಡುವ. ಅನೇಕ ಹೋರಾ ತತ್ವಜ್ಞ ಪಂಚಸಿದ್ಧಾಂತ ಗೋವಿದ ಊಹಾಪೋಹ ಪಟು ಸಿದ್ಧಮಂತ್ರೋ ಜಾನಾತಿ ಜಾತಕ ಸಿದ್ಧಮಂತ್ರ ಜಾನಾತಿ ಜಾತಕಂ. ಇದರ ಅರ್ಥ ನಮಗೆ ಅನೇಕ ಹೋರಾ ತತ್ವಜ್ಞ ಅಂದ್ರೆ ತತ್ವ ಅಂತ ಹೇಳಿದ್ರೆ ಜಾನ ಅದರ ಸಾರವನ್ನ ತಿಳ್ಕೊಂಡಿರ, ಅದರ ತತ್ವ ಅದೇನು ಹೇಳ್ತದೆ ಅಂತ ಹೇಳುವಂಥದ್ದನ್ನ ತಿಳ್ಕೊಂಡಿರ್ಬೇಕು. ಯಾವುದರದ್ದು ಅಂತ ಹೇಳಿ, ಯಾವುದರ ತತ್ವವನ್ನು ತಿಳ್ಕೊಂಡಿರ್ಬೇಕು ಅಂತ ಹೇಳಿದ್ರೆ ವೇದಾಂತಿಗಳು ಅಲ್ಲಿ ಭಗವಂತನ ತತ್ವವನ್ನು ತಿಳ್ಕೊಳ್ಳುವಂಥದ್ದು ವೇದಾಂತಿಗಳಿಗೆ. ಆದ್ರೆ ಇಲ್ಲಿ ಯಾವ ತತ್ವ ಅಂತ ಹೇಳಿದ್ರೆ ಅನೇಕ ಹೋರ, ಬೇರೆ ಬೇರೆ ಹೋರಾಶಾಸ್ತ್ರಗಳ ತತ್ವವನ್ನ ಅವನು ಚೆನ್ನಾಗಿ ತಿಳ್ಕೊಂಡಿರ್ಬೇಕಾಗ್ತದೆ. ಅದು ಹಿಂದಿನ ಶ್ಲೋಕದಲ್ಲಿ ಕೂಡ ಹೇಳಿದ್ದಾನೆ. ಇದು ಬೇರೆ ಬೇರೆ ಗ್ರಂಥದ ಶ್ಲೋಕ. ಕೆಲವು ಶ್ಲೋಕಗಳು ಒಂದೇ ಅರ್ಥವನ್ನು ತಿಳಿಸುವಂತ 2-3 ಶ್ಲೋಕಗಳು ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಬೇರೆ ಬೇರೆ ಗ್ರಂಥದಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಬ್ಬ ಜ್ಯೋತಿಷಿಯು ಹೇಗಿರಬೇಕು, ಜ್ಯೋತಿಷಿ ಯಾರಾಗ್ತಾನೆ, ಅದರ ಬಗ್ಗೆ ನಮಗೆ ಆರಂಭದಲ್ಲಿ ಅದರ ಕಲ್ಪನೆ ಬೇಕಾಗ್ತದೆ. ಅದರಿಂದಾಗಿ ನಾವು ಯಾವಾಗ ಜ್ಯೋತಿಷಿ ಅಂತೇಳಿ ಹೇಳ್ಕೊಳ್ಬಹುದು ಅಂತ ಹೇಳಿದ್ರೆ ಇಂಥದ್ದೆಲ್ಲ ಬೇಕಾಗ್ತದೆ. ಅವನಲ್ಲಿ ಈ ಕ್ವಾಲಿಫಿಕೇಶನ್ ಎಲ್ಲ ಬೇಕಾಗ್ತದೆ. ಯಾವುದು ಕ್ವಾಲಿಫಿಕೇಶನ್ ಅಂತ ಹೇಳಿದ್ರೆ ಅನೇಕ ಹೋರಾ ತತ್ವಜ್ಞ, ಬೇರೆ ಬೇರೆ ಹೋರಾಶಾಸ್ತ್ರಗಳ ತತ್ವವನ್ನು ಅವನು ತಿಳ್ಕೊಂಡಿರ್ಬೇಕಾಗ್ತದೆ. ಪಂಚಸಿದ್ಧಾಂತ ಕೋವಿದ, ಪಂಚ ಸಿದ್ಧಾಂತಗಳನ್ನ ಹೇಳ್ತಾರೆ. ಬ್ರಾಹ್ಮ, ಸೌರ, ರೋಮಶ, ಪೌಲಿಶ, ವಾಸಿಷ್ಠ, ಈ ಪಂಚ ಸಿದ್ಧಾಂತಗಳು ಅಂತೇಳಿ ಅದರಲ್ಲಿ ಈಗ ನಮಗೆ ಉಪಲಬ್ಧಿ ಇರುವಂತದ್ರಲ್ಲಿ ಬ್ರಾಹ್ಮ ಸೌರ ಸಿದ್ಧಾಂತ ಸ್ಪಷ್ಟವಾಗಿ ಉಪಲಬ್ಧಿ ಇದೆ ಅಂತ ಹೇಳುವ ಮಾತುಗಳನ್ನು ಪ್ರಶ್ನ ಮಾರ್ಗದಲ್ಲಿ ಹೇಳ್ತಾರೆ. ಅಂತೂ ಈಗ ನಾವು ಇಷ್ಟು ತಿಳ್ಕೊಂಡ್ರೆ ಸಾಕು, ಪಂಚ ಸಿದ್ಧಾಂತಗಳಿದೆ ಅಂತ. ಈಗ ಶ್ಲೋಕ ನನಗೆ ಪಕ್ಕ ನೆನಪಾಗ್ತಿಲ್ಲ, ನಾಳಿನ ಪಾಠದಲ್ಲಿ ಬೇಕಾದ್ರೆ ಉಲ್ಲೇಖ ಮಾಡ್ತೇನೆ. ರಾಮ ಸರಿ, ನೆನಪಾಗ್ತಾ ಇಲ್ಲ ಹೇಳಿ. ಅಂತೂ ಪಂಚ ಸಿದ್ಧಾಂತಗಳ ಬಗ್ಗೆ ಚೆನ್ನಾಗಿ ಅವನು ತಿಳ್ಕೊಂಡಿರ್ಬೇಕಾಗ್ತದೆ. ಕೋವಿದ ಅಂತ ಹೇಳಿದ್ರೆ ಒಳ್ಳೆಯ ಅದರಲ್ಲಿ ವಿದ್ವಾಂಸನಾಗಿರಬೇಕು ಅಂತೇಳಿ ಅರ್ಥ. ವಿತಜ್ಞಾನೆ, ಅದರಲ್ಲಿ ಕೋವಿದ ಅಂತೇಳಿ ವಿದ ಅಂತ ಹೇಳಿ ತಿಳ್ಕೊಂಡಿರ್ಬೇಕು. ಕೋವಿದ ಅಂತೇಳಿ ಆಗ್ಬೇಕಾಗಿದ್ರೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಎಂಬುದಾಗಿ ಅರ್ಥದಲ್ಲಿ. ಮತ್ತೆ ಊಹಾಪೋಹ ಪಟುಹು, ಊಹಾ ಅಂತ ಹೇಳಿದ್ರೆ ಅದಕ್ಕೆ ಡೆಫಿನೇಷನ್ ಹೇಳಬೇಕಾದ್ರೆ ಇದಮಿತ್ತಂ ಭವತೀತಿ ಊಹಾ, ಇದು ಹೀಗೇ ಆಗ್ತದೆ ಹೇಳುವಂತದ್ದನ್ನ ನಿಖರವಾಗಿ ತಿಳ್ಕೊಂಡಿರ್ತಕ್ಕಂಥವನಿಗೆ ಅದಕ್ಕೆ ಆ ವಿಷಯಕ್ಕೆ ಊಹಾ ಅಂತೇಳಿ ಕರೀತಾರೆ. ನಮ್ಮ ಕನ್ನಡದಲ್ಲಿ ಊಹೆ, ಅದು ಕಲ್ಲೊಡೆಯುವಂತ ಅರ್ಥ ಅಂತಂದ್ರೆ ಊಹೆ ಮಾಡೋದು ಅಂತೇಳಿ, ಅದಕ್ಕೆ ನಿಖರವಾದ ಜ್ಞಾನ ಅಲ್ಲ. ಸಂಸ್ಕೃತದಲ್ಲಿ ಊಹಾ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಒಂದು ವಿಷಯ ಇದು ಹೀಗೆ ಹೋದ್ರೆ, ಈಗ ನಮಗೆ ಮಾರ್ಗ ಬೆಂಗಳೂರಿಗೆ ಹೋಗ್ತೇವೆ ನಾವು ಇಲ್ಲಿಂದ ಅಂತ ಹೇಳಿ ಇಟ್ಕೊಂಡ್ರೆ, ಪುತ್ತೂರಿಂದ ಅದು ಉಪ್ಪಿನಂಗಡಿಗಾಗಿ ಮತ್ತೆ ಹಾಗೆ ಗುಂಡ್ಯಕ್ಕಾಗಿ ಹಾಸನ, ಸಕಲೇಶ್ಪುರ, ಹಾಸನ, ಹೀಗೆ ಈ ರೋಡ್ ಇದು ಹೀಗೆ ಹೋದ್ರೆ ಹೀಗೆ ಬೆಂಗಳೂರಿಗೆ ಹೋಗ್ತದೆ ಅಂತ ಹೇಳುವಂಥದ್ದು ನಿಖರವಾಗಿ ತಿಳ್ಕೊಂಡಿದ್ದು. ಉದಾಹರಣೆ ಹೇಳಿದಷ್ಟೇ. ಅಂದ್ರೆ ಸಾಮಾನ್ಯ ನಮಗೆ ಇಲ್ಲಿ ಪ್ರಶ್ನೆಗಳಲ್ಲಿ ಅವರ ಜೀವನ ಇದು ಹೀಗೆ ಆದ್ರೆ ನೀನು ಹೀಗೆ ಮಾಡಿದ್ರೆ ಹೀಗೆ ಆಗ್ತದೆ ಇದು ಮುಂದಕ್ಕೆ ಅಂತ ಹೇಳುವಂತದ್ದರ ಬಗ್ಗೆಯೂ ಅವನಿಗೆ ಸ್ವಲ್ಪ ಲೋಕಜ್ಞಾನವೂ ಕೂಡ ಬೇಕಾಗ್ತದೆ ಎಂಬುದನ್ನು ತಿಳ್ಕೊಳ್ತೇವೆ. ಈ ವಿಷಯ ತಿಳಿಸ್ತದೆ. ಅಪೋಹ, ಊಹ ಅಪೋಹ ಅಂತೇಳಿ. ಅಪೋಹ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಇದಮಿತ್ತಂ ನಭವತೀತಿ ಅಪೋಹ, ಇದು ಹೀಗೆ ಆಗುವುದಿಲ್ಲ ಅಂತೇಳಿ ಏನು ಹೇಳಲಿಕ್ಕೆ ಆಗ್ತದೆ. ಅದಕ್ಕೆ ಅಪೋಹ ಅಂತೇಳಿ ಕರೀತಾರೆ. ಅಂದ್ರೆ ನಾವೀಗ ಪುತ್ತೂರಿಂದ ಹೊರಟ್ರೆ, ಉದಾಹರಣೆಗೆ ನಿಮ್ಗೆ ಪುತ್ತೂರು ಅಂದಾಜಿರ್ಲಿಕ್ಕಿಲ್ಲ ಎಲ್ರಿಗೂ. ಬೆಂಗಳೂರಿಂದ ನಾವು ತಿರುಪತಿ ರೋಡಲ್ಲಿ ಹೋದ್ರೆ ಅದು ಹೈದರಾಬಾದಿಗೆ ಮುಟ್ಟುವುದಿಲ್ಲ ಆ ರೋಡಲ್ಲಿ ಹೋದ್ರೆ ಹೇಳುವಂತ ಬಗ್ಗೆ ಅವನಿಗೆ ಇದು ಅಲ್ಲಿಗೆ ಹೋಗುವುದಿಲ್ಲ ಅಂತ ಹೇಳುವಂತದ್ರ ಬಗ್ಗೆಯೂ ಅವನಿಗೆ ಪರಿಜ್ಞಾನ ಬೇಕಾಗ್ತದೆ. ಇದು ಹೀಗೆ ಹೋಗ್ತದೆ ಅಂತ ಹೇಳುವುದಕ್ಕೆ ಊಹಾ ಅಂತ ಹೇಳಿ ಹೆಸರು. ಇದು ಹೀಗೆ ಆಗುವುದಿಲ್ಲ ಅಂತ ಹೇಳುವಂತದ್ದನ್ನ ನೀನು ಹೀಗೆ ಮಾಡಿದ್ರೆ ಈ ವಿಷಯ ಆಗುವುದಿಲ್ಲ ಅಂತ ಹೇಳುವಂತದ್ದನ್ನು ಕೂಡ ಅವನಿಗೆ ನಿಖರವಾಗಿ ಹೇಳ್ಬೇಕಾಗ್ತದೆ. ಆಗುವುದಿಲ್ಲ ಅಂತ ಹೇಳುವುದಕ್ಕೆ ಅಪೋಹ ಅಂತೇಳಿ ಕರೀತಾರೆ. ಈ ಎರಡೂ ವಿಷಯಗಳಲ್ಲಿಯೂ ಕೂಡ ಅವನು ಒಳ್ಳೆಯ ಸಾಮರ್ಥ್ಯವನ್ನ ಹೊಂದಿರಬೇಕಾಗ್ತದೆ. ಅಂದ್ರೆ ಲೋಕಜ್ಞಾನ, ಇವನು ಹೀಗೆ ಮಾಡಿದ್ರೆ ಹೀಗೆ ಆಗ್ಬಹುದು, ಹೀಗೆ ಆಗ್ತದೆ, ಅದು ಹೀಗೆ ಮಾಡಿದ್ರೆ ಹೀಗೆ ಆಗುವುದಿಲ್ಲ, ಅದರ ಬಗ್ಗೆಯೂ ಕೂಡ ಒಂದು ನಿರ್ದೇಶನ ಕೊಡ್ಬೇಕಾದ್ರೆ ಅವನಿಗೆ ಚೆನ್ನಾಗಿ ಅದರಲ್ಲಿ ಪಟುತ್ವ ಬೇಕಾಗ್ತದೆ.
ಸಿದ್ಧ ಮಂತ್ರ ಇಷ್ಟೆಲ್ಲ ಇದ್ರೂ ಕೂಡ ಮಂತ್ರ ಸಿದ್ಧಿಯು ಕೂಡ ಅತಿ ಅವಶ್ಯ. ಒಬ್ಬರ ಮ್ಯೂಟ್ ಮಾಡ್ಕೊಳ್ಳಿ. ಸಿದ್ಧ ಮಂತ್ರ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಮಂತ್ರವನ್ನ ಅಥವಾ ಯಾವುದಾದ್ರೂ ಒಂದು ದೇವರನ್ನ ಆರಾಧನೆ ಮಾಡಿಕೊಂಡು ಅವನು ಅದರ ವಿಷಯದಲ್ಲಿ ಸಿದ್ಧಿಯನ್ನ ಪಡ್ಕೊಂಡಿರಬೇಕು. ಅಂತವನು ಜಾನಾತಿ ಜಾತಕಂ, ಜಾತಕವನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅವನು ತಿಳ್ಕೊಂಡ್ರೆ ಇನ್ನೊಬ್ಬರಿಗೆ ಅದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ. ಯಾರು ಅವನು ಮೊದಲಿಗೆ ತಿಳ್ಕೊಳ್ಬೇಕು, ತಿಳ್ಕೊಂಡ ಮೇಲೆ ನಂತರ ಫಲದ ಆದೇಶವನ್ನು ಮಾಡ್ಬೇಕು. ಆದ್ರಿಂದ ಎಂತವನ್ನ ತಿಳ್ಕೊಳ್ತಾನೆ ಅಂತ ಹೇಳಿದ್ರೆ ಬೇರೆ ಬೇರೆ ಹೋರಾಶಾಸ್ತ್ರಗಳ ಜ್ಞಾನ ಬೇಕು ಅವನಿಗೆ. 5 ಸಿದ್ಧಾಂತಗಳಲ್ಲಿ ಅವನ ಪಂಡಿತನಾಗಿರ್ಬೇಕು. ಆದ್ರೆ ಈ ವಿಷಯ ಸ್ವಲ್ಪ ನಮಗೆ ಯಾಕೆಂತ ಹೇಳಿದ್ರೆ ಈಗಿನ ಕಾಲಘಟ್ಟದಲ್ಲಿ ಕೆಲವು ಸಿದ್ಧಾಂತಗಳು ಉಪಲಬ್ಧಿಯೂ ಇಲ್ಲ, ಸ್ಪಷ್ಟವಾಗಿಯೂ ಇಲ್ಲ ಅಂತ ಹೇಳುವಂತ ಮಾತನ್ನ ಮುಂದಕ್ಕೆ ಹೇಳ್ತಾರೆ. ಅದರಿಂದಾಗಿ ಪಂಚ ಸಿದ್ಧಾಂತಗಳಲ್ಲಿ ಸೌರ ಸಿದ್ಧಾಂತವನ್ನ ಚೆನ್ನಾಗಿ, ಸೂರ್ಯ ಸಿದ್ಧಾಂತ ಅಂತೇಳಿ ಗ್ರಂಥ ಇದೆ, ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಸಾಕಾಗ್ತದೆ. ಊಹಾಪೋಹ ಪಟು ಇದರ ಒಂದು ಅಂದ್ರೆ ಲೋಕಜ್ಞಾನಗಳು ಅದೆಲ್ಲ ಅವನಿಗೆ ಅವಶ್ಯ, ತುಂಬಾ ಅವಶ್ಯ ಅಂತ. ಮತ್ತೆ ಸಿದ್ಧ ಮಂತ್ರ ನಮಗೆ ಜಾತಕದಲ್ಲಿ ನೋಡಿಕೊಂಡು ಗುರುಗಳಿಂದ ನನಗೆ ಯಾವ ಮಂತ್ರ ಸಿದ್ಧಿ ಆಗ್ಬೋದು, ಯಾವ ಮಂತ್ರವನ್ನ ನಾನು ಜಪ ಮಾಡಿದ್ರೆ ನನಗೆ ಒಳ್ಳೇದಾಗ್ತದೆ, ಇದರ ಬಗ್ಗೆ ಎಲ್ಲ ತಿಳ್ಕೊಂಡು ಅವನು ಮಂತ್ರ ಸಿದ್ಧಿಯನ್ನ ಮಾಡ್ಕೊಳ್ಬೇಕಂತೆ. ಮಂತ್ರ ಸಿದ್ಧಿಯನ್ನ ಮಾಡ್ಕೊಳ್ಬೇಕಾದ್ರೆ ಪುರಶ್ಚರಣ ಕ್ರಮ ಅಂತೇಳಿ ಉಂಟು ತುಂಬಾ. ಆ ಮಂತ್ರವನ್ನ ಆ ಮಂತ್ರದ ಅಕ್ಷರ ಎಷ್ಟುಂಟು ಅದರ ಅಷ್ಟು ಲಕ್ಷ ಜಪ ಮಾಡಿಕೊಂಡು ಅದಕ್ಕೆ ತರ್ಪಣ ಮತ್ತೆ ಹೋಮ, ಭೋಜನ, ಅಭಿಷೇಕ ಈ 5 ಅಂಗಗಳನ್ನು ಮಾಡಿಕೊಂಡು ಪುರಶ್ಚರಣ ಅಂತ ಅದಕ್ಕೆ ಕರೀತಾರೆ. ಅದು ಮಾಡಿದ್ಮೇಲೆ ಅವನಿಗೆ ಮಂತ್ರ ಸಿದ್ಧಿ ಅಂತೇಳಿ ಆಗುವಂಥದ್ದು ಅಂತೇಳಿ ಹಿರಿಯರ ನಿಯಮ ಉಂಟು. ಆ ರೀತಿಯಲ್ಲಿ ಆಗಿರ್ಬೇಕು. ಅಥವಾ ಈಗ ನಮಗೆಲ್ಲ ಮಂತ್ರ ಸಿದ್ಧಿ ಇಲ್ಲ, ನಾವೆಲ್ಲ ಕೇವಲ ಗುರುಗಳ ಒಂದು ಆಶೀರ್ವಾದ ಮತ್ತೆ ಜ್ಯೋತಿಷ್ಯವೇ ನಮಗೆ ಮಂತ್ರ ಅಂತೇಳಿ ಅದರ ಬಗ್ಗೆ ವಿಶ್ವಾಸ ಇಟ್ಟುಕೊಂಡು ಮುಂದುವರಿತಾ ಇದ್ದೇವೆ. ದೇವರು ಅನುಗ್ರಹ ಮಾಡ್ತಾ ಇದ್ದಾರೆ, ತೊಂದರೆ ಇಲ್ಲ. ಅದರಿಂದಾಗಿ ಆ ರೀತಿಯಲ್ಲಿ ಆದ್ರೂ ಜ್ಯೋತಿಷ್ಯದ ಮೇಲೆ ಆದ್ರೂ ಈಗ ಈ ಜ್ಯೋತಿಷ್ಯದ ಶ್ಲೋಕಗಳು ಉಂಟಲ್ಲ, ಇದನ್ನೇ ನೀವು ಮಂತ್ರ ಅಂತೇಳಿ ಇದನ್ನೇ ಮಂತ್ರ ತುಲ್ಯವಾಗಿ, ಯಾಕೆಂತ ಹೇಳಿದ್ರೆ ಯಮರಾಜ ಜಾತಕದ ಶ್ಲೋಕಗಳಾಗಲಿ ಅದೆಲ್ಲ ಮಂತ್ರ ತುಲ್ಯ. ಅದರಲ್ಲಿ ಅಷ್ಟು ಅದಕ್ಕೆ ಛಂದಸ್ಸನ್ನು ಕೂಡ ಹಿರಿಯರು ಮಾಡಿಟ್ಟಿದ್ದಾರೆ. ಅದರಿಂದಾಗಿ ಅಷ್ಟು ಫಲವನ್ನ ಕೊಡ್ತದೆ ಆ ಶ್ಲೋಕಗಳನ್ನ ಹೇಳಿದ್ರೆ. ಅದನ್ನೇ ದೇವರು ಅಂತೇಳಿ ಪರಿಭಾವನೆ ಮಾಡಿದ್ರೆ ಅವನ ಶ್ರದ್ಧೆಗೆ ಅನುಗುಣವಾಗಿ ಫಲ ಸಿದ್ಧಿ ಆಗ್ತದೆ. ಅದರಿಂದಾಗಿ ಈ ಶ್ಲೋಕಗಳನ್ನು ಅದೇ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು. ದಿನ ನಾವು ವಿಷ್ಣು ಸಹಸ್ರನಾಮವನ್ನು ಹೇಗೆ ಪಾರಾಯಣ ಮಾಡಬೇಕು ಅದೇ ರೀತಿಯಲ್ಲಿ ಈ ಶ್ಲೋಕಾದಿಗಳನ್ನು ಕೂಡ ಪಾರಾಯಣ ಮಾಡಿದ್ರೆ ನಮಗೆ ಅದು ಜ್ಯೋತಿಷ್ಯ ಸಿದ್ಧಿ ಆಗ್ತದೆ. ಸರಿ, ಇವತ್ತಿನ ಪಾಠ ಶ್ರೀಕೃಷ್ಣ ಅರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಶ್ರೀಮೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚೇಡತಾಂ ಭರತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿ ವಿಭಶ್ಚಾನೇಕದಾ ಯಶ್ಯತು ವಾಚಂ ನ ಸದಧಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋರವಿಹಿ. ಏನಾದರೂ ಪ್ರಶ್ನೆ ಇದ್ರೆ ಇವತ್ತಿನ ಪಾಠದಲ್ಲಿ 2 ನಿಮಿಷ ಇರ್ತೇನೆ.